HPT ಇರ್ಬೋದು ಮತ್ತು CS ಇರ್ಬೋದು, ಹೋಮ್ ಥೆಫ್ಟ್ ಇರ್ಬೋದು, ಇವೆಲ್ಲ ರಿಫೈಂಡೆಡ್ ಅಫೆನ್ಸ್ ಅಂದರೆ ಆಲ್ರೆಡಿ ಅಫೆನ್ಸ್ ಮಾಡಿರೋ ಆರೋಪಿಗಳೇ ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಅಂದರೆ ಅವ್ರ ಮೇಲೆ ಪೊಲೀಸರ ಕಣ್ಣು ಇಲ್ವಾ ಸರ್? ಇದೂ ಒಂದು ನಮ್ಮದು ಮಿಸ್ಟೇಕ್ ಇದೆ ಎಲ್ಲ ಕಡೆ, ಕೆಲವು ಕಡೆ ಇದೆ. ಬಟ್ ಈಗ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ. ಸೊ ಟೆಕ್ನಾಲಜಿ ಆಧಾರ ಮೇಲೆ ನಾವು ಅವ್ರಿಗೆ ಮಾನಿಟರ್ ಮಾಡ್ತಾಯಿದ್ದೀವಿ. ಸ್ಟಿಲ್ ಕೆಲವರು ಬೇಲ್ ಜಂಪ್ ಆಗಿ ಕೆಲವು ತಮ್ಮದು ಅಡ್ರೆಸ್ ಫಾಲ್ಸ್ ಮಾಡಿ ಎಂದು ಕೊಡ್ತಾಯಿದ್ರು. ಬಟ್ ಈಗ ಹೊಸ BNS ಪ್ರಕಾರ ಅವ್ರದ್ದು ಪೂರ್ತಿ ಡೀಟೇಲ್ಸ್ ನಾವು ತೊಗೊಳ್ತಾ ಇದ್ದೀವಿ. ಫಿಂಗರ್ ಪ್ರಿಂಟ್ ಹಿಡಿದು ಎಲ್ಲ ಡೀಟೇಲ್ಸ್ ಇದೆ. ಸೊ ಇನ್ನು ಮುಂದಕ್ಕೆ ಈ ಥರ ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಮತ್ತು ಸಿಟಿಯಲ್ಲಿ ನಮ್ಮದು 11 ಡಿವಿಷನ್ಸ್ ಇದೆ. 11 ಡಿವಿಷನ್ಸ್ದು ನಾವು ಬೇರೆ ರೀತಿಯಿಂದ ಯಾರ್ಯಾರು ಮಿಸ್ಸಿಂಗ್ ಇದ್ದಾರೆ, ಯಾರು ಅಬ್ಸ್ಕಾಂಡಿಂಗ್ ಇದ್ದಾರೆ ಅವ್ರವ್ರಲ್ಲಿ ಶೇರ್ ಮಾಡಿಕೊಂಡು ಸೊ ನಮಗೆ ಒಳ್ಳೆ ಸಕ್ಸಸ್ ಸಿಗ್ತಾ ಇದೆ. ನೀವು ಇತ್ತೀಚೆಗೆ ನೋಡಿರ್ಬೋದು, ಸುಮಾರು ರೌಡೀಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಒಂದು ಏರಿಯಾದಲ್ಲಿ ರೌಡಿ ಇರ್ಬೋದು, ಇನ್ನೊಂದು ಏರಿಯಾದಲ್ಲಿ ಇರಲಿಕ್ಕಿಲ್ಲ, ಆದರೆ ಇವ್ರಿಗೆ ಗೊತ್ತಿಲ್ಲ. ಸೊ ನಾವು ಲಿಸ್ಟ್ ಪಟ್ಟಿ ಶೇರ್ ಮಾಡ್ತಿದ್ವಿ. ಅದರಲ್ಲಿ ತುಂಬ ಸಕ್ಸಸ್ ಆಗ್ತದೆ. ನೈಟ್ ರೌಂಡ್ ಟೈಮಲ್ಲಿ ನಮ್ಮಲ್ಲಿ ಫಿಂಗರ್ ಪ್ರಿಂಟ್ ಮಷೀನ್ ಇದೆ. ಆ ಫಿಂಗರ್ ಪ್ರಿಂಟ್ ನಾವು ಅಲ್ಲಿ ಯಾರು ನೈಟಲ್ಲಿ ಓಡಾಡುವಾಗ ಅವ್ರಿಗೆ ಚೆಕ್ ಮಾಡ್ತೀವಿ. ಅಂದರೆ ನಾವು ಅನುಮಾನ ಬಂದರೆ ಚೆಕ್ ಮಾಡುವಾಗ ನಿನ್ನೆ ಕೂಡ ನೈಟ್, ಯಾಕೆಂದರೆ ಬೆಳಿಗ್ಗೆ ನಮಗೆ ಡೈಲಿ ರಿಪೋರ್ಟ್ ಬರ್ತದೆ, ನಿನ್ನೆ 2 ಜನ ಸಿಕ್ಕಿದ್ದಾರೆ. ಅಂದರೆ ಫಿಂಗರ್ ಪ್ರಿಂಟ್ ಟ್ಯಾಲಿ ಆಗ್ತಾಯಿದೆ, ಇವರು ಆರೋಪಿ ಇದೆ ಬೇರೆ ಕಡೆ. ಸೊ ಆ ಥರ ನಾವು ಮಾಡ್ತಾಯಿದ್ದೀವಿ. ಪ್ಲಸ್ ನಮ್ಮ CCB ಅವ್ರ ಕಡೆಯಿಂದ ನೈಟ್ ಟೈಮಲ್ಲಿ ನಮ್ಮದು ಸ್ಕ್ವಾಡ್ಸ್ ಹೋಗ್ತಾಯಿದೆ. ಯಾರ್ದು ಕೆಲಸ ಇಲ್ಲ ಅಂದರೆ ಕುಡಿದು ಅಲ್ಲೆಲ್ಲಿ ಹೋಗ್ತಾಯಿದ್ದಾರೆ ಅಥವಾ ಏನಾದರೂ ಗಲಾಟೆ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ನಾವು ಪಿಕಪ್ ಮಾಡಿ ಅವ್ರದ್ದು ಡೀಟೇಲ್ಸ್ ತೊಗೊಳ್ತಾಯಿದ್ದೀವಿ. ಸೊ ನೈಟ್ ಅಫೆನ್ಸಸ್ ತುಂಬ ಕಡಿಮೆ ಆಗಿದೆ. ನೈಟಲ್ಲಿ ಇಂಥ ರಿಪೀಟೆಡ್ ಅಫೆನ್ಸಸ್ ಮೂವ್ಮೆಂಟ್ ಜಾಸ್ತಿ ಮಾಡೋದು. ಸೊ ನೈಟ್ ಅವ್ರ ಮನೆಗೆ ಕೂಡ ನಾವು ಸರ್ಚ್ ಮಾಡ್ತಾಯಿದ್ದೀವಿ. ಏರಿಯಾ ಡಾಮಿನೇಷನಲ್ಲಿ ಮನೆ ಸರ್ಚ್ ಮಾಡಿ ಅವ್ರಿಗೆ ಅಲ್ಲೇ ವಾರೆಂಟ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಸೊ ಇದು ತುಂಬ ಅಂದರೆ ನಮ್ಮ ಹೆಲ್ಪ್ ಆಗ್ತಾಯಿದೆ ಸರ್. ಅಂದರೆ ಅದು ಬರೀ ಒಂಟೆನ ಅಂದರೆ ಬಾಂಡು ಬರ್ಸ್ಕೊಂಡು ಬಿಡೋದಕ್ಕಷ್ಟೇ ಸೀಮಿತ ಆಗ್ತಾ ಇದೆಯಾ ಸರ್ ಅಂತ? ನಿಮ್ಮದು ಇದು ನೋಡಿದ್ರೆ ನೀವು ಕ್ರೈಮ್ ಬಗ್ಗೆ ತುಂಬ ಒಳ್ಳೆಯ ಇದು ಇದೆ. ಬಟ್ ನಾವು ನಮಗಿಂತ ಅವರು ಸ್ಮಾರ್ಟ್ ಆಗಲಿಕ್ಕೆ ಆಗಲ್ಲ. ಯಾಕೆಂದರೆ ಅವರು ಟ್ರೈ ಮಾಡ್ತಾರೆ. ಬಟ್ ಖಂಡಿತ ನಾವು ಬೇರೆ ರೀತಿಯಿಂದ ಅವ್ರು ಹಿಡಿತೀವಿ ಆ್ಯಂಡ್ ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಕಂಟ್ರೋಲ್ ಆಗುತ್ತೆ. ಸರ್, ಬೆಂಗಳೂರು ನಡೆಯುವ ಅಫೆನ್ಸ್ಗಳಲ್ಲಿ ಬಹುತೇಕ ಆಪ್ರೇಟ್ ಆಗುವಂಥದ್ದು ಜೈಲಿಂದ. ಬಟ್ ಬಂದಿಖಾನೆ ತಮ್ಮ ಅಧಿಕಾರಕ್ಕೆ ಬರಲ್ಲ. ಬಟ್ ಅಲ್ಲೂ ಕೂಡ ADGP ತಮ್ಮ ಸಹೋದ್ಯೋಗಿಯಾದಂತಹ ದಯಾನಂದ್ ಸಾಹೇಬ್ರು ಇದ್ದಾರೆ. ಅವರು ಕೂಡ ಸಾಕಷ್ಟು ಉತ್ತಮವಾದಂಥ ಅಧಿಕಾರಿಗಳು ಕೆಲಸವನ್ನು ಮಾಡಿದ್ದಾರೆ. ತಾವು ಕೂಡ ಈಗ ಬೆಂಗಳೂರು ನಗರ ಪೊಲೀಸ್ ಆಗ್ತಾರೆ. ತಾವಿಬ್ಬರು ಕೂಡ ಕಮ್ಯುನಿಕೇಷನ್ ಆದರೆ ಅಲ್ಲಿ ನಡೆಯುವಂತಹ ಆ್ಯಕ್ಟಿವಿಟೀಸು ಝೀರೋ ಮಾಡೋಕ್ಕೆ ಆಗೋದೇ ಇಲ್ವಾ ಸರ್? ಯಾಕಂದರೆ CCB ಆವಾಗ ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ತಾನೆ ಇರ್ತವೆ. ನಾವು ನೋಡ್ತಾನೆ ಇದ್ದೀವಿ ಸರ್, 15 ವರ್ಷದಿಂದ ರೈಡ್ ಮಾಡ್ತಾನೆ ಇದ್ದಾರೆ. ಇಲ್ಲ, ಅದ್ರ ಬಗ್ಗೆ ಆಗ್ತಾ ಇದೆ. ಮತ್ತು ಸಾಕಷ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ. ಆದರೆ ಬರೀ ರೈಡ್ ಅಲ್ಲ, ಬೇರೆ ರೀತಿಯಿಂದ ನಾವು ಮಾನಿಟರ್ ಮಾಡ್ತಾಯಿದ್ದೀವಿ. ಸೊ ತುಂಬ ಕಡಿಮೆ ಆಗಿದೆ ಅಂಥ ಯಾವುದು. ನೀವು ನೋಡಿ, ಯಾವುದು ಈಗ ಜೈಲಿನಿಂದ ಯಾರ್ಯಾರು ಹೊರಗೆ ಬರ್ತಾಯಿದ್ದಾರೆ ಅಥವಾ ಯಾರ್ಯಾರು ಭೇಟಿ ಮಾಡಲಿಕ್ಕೆ ಹೋಗ್ತಾಯಿದ್ದಾರೆ ಅಥವಾ ಯಾವುದು ಏನೇನು ಚಟುವಟಿಕೆ ನಡೀತಾ ಇದೆ ಅದ್ರ ಬಗ್ಗೆ ನಾವು ನಿಗಾ ಇಟ್ಟಿದ್ದೀವಿ. ಸೈಬರ್ ಕ್ರೈಮ್ ಸರ್ ಬಿಗ್ಗೆಸ್ಟ್ ಹ್ಯಾಪನ್ಸ್. ಆಮೇಲೆ ಇಡೀ ಇಂಡಿಯಾದಲ್ಲೇ ಮೊದಲನೇ ಸ್ಟೇಷನ್ ಓಪನ್ ಆಗಿದೆ ಬೆಂಗಳೂರು CIDಯಲ್ಲಿ. ಬೇರೆ ಎಲ್ಲೂ ಓಪನ್ ಆಗಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈಗ ಆಲ್ರೆಡಿ 9 ಸ್ಟೇಷನ್ ಇದ್ದಾವೆ. ಆದರೂ ಕೂಡ ಸಾವಿರಾರು FIRಗಳು ಆಗ್ತಾ ಇದ್ದಾವೆ. ಸೈಬರ್ ಕ್ರೈಮ್ ಅರಿವು ಮೂಡಿಸುವಲ್ಲಿ ಬೆಂಗಳೂರು ಪೊಲೀಸರು ಏನಾದರೂ ವಿಫಲರಾಗ್ತಿದ್ದಾರಾ ಸರ್? ಇಲ್ಲ, ಒಂದು ನಾನು ನಿಮಗೆ ಹೇಳಬೇಕಾದ್ರೆ ಅಂದರೆ ಕ್ರೈಮ್ದು ನಂಬರ್ಸ್ ನೀವು ಚೆಕ್ ಮಾಡಿದರೆ ಸೈಬರ್ ಕ್ರೈಮ್ದು ನಂಬರ್ಸ್ ಕಡಿಮೆ ಆಗ್ತಾಯಿದೆ. ಸೈಬರ್ ಕ್ರೈಮ್ ಅಂದರೆ ಇಯರ್ ಬೈ ಇಯರ್, ಈ ವರ್ಷ ಸ್ಪೆಷಲಿ ಲಾಸ್ಟ್ ಇಯರ್ಗಿಂತ ತುಂಬ ಕಡಿಮೆ ಇದೆ. ನಿಮಗೆ ಆಶ್ಚರ್ಯ ಇರ್ಬೋದು, ಇಲ್ಲ ಸರ್ ಸೈಬರ್ ಕ್ರೈಮ್ ಡೈಲಿ ನಾವು ನೋಡ್ತಾ ಇದ್ದೀವಿ, ಡೈಲಿ ಆಗ್ತಿರ್ಬೋದು. ಆದರೆ ಸಂಖ್ಯೆ ಕಡಿಮೆ ಆಗಿದೆ. ಅದರದ್ದು ಕೂಡ ನಾವು ಸರ್ವೆ ಮಾಡಿದ್ದೀವಿ. ಯಾಕೆ ಆಗ್ತಿದೆ ಅಂದರೆ ಕೆಲವರು ನಮ್ಮ ಕೇಸೇ ರಿಜಿಸ್ಟರ್ ಮಾಡ್ತಾಯಿಲ್ಲ ಅಥವಾ ಏನಿದೆ. ಆದರೆ ಇದು ಏನು ಅವೇರ್ನೆಸ್ ಇದೆ, ಅವೇರ್ನೆಸ್ ತುಂಬ ಸಾಕಷ್ಟಾಗಿದೆ. 1930 ಬಗ್ಗೆರಲಿ ಅಥವಾ ಯಾವ ರೀತಿ ಜನಗೆ ಮೋಸ ಮಾಡ್ತಾಯಿದ್ದಾರೆ ಅದು ನಾವು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರೆಸ್ ಮುಖಾಂತರ ಆಗಾಗ ಹೇಳ್ತಾ ಇದ್ದೀವಿ. ಸೊ ಜನಗೆ ಅವೇರ್ನೆಸ್ ಆಗಿದೆ. ಆದರೂ ಕೆಲವರು ಈ ಸೀನಿಯರ್ ಸಿಟಿಸನ್ಸ್ ಅಥವಾ ಅಪ್ಪಿತಪ್ಪಿ ಕೆಲವರು ಆಶೆಯಲ್ಲಿ ದುಡ್ಡು ಬೇಗ ಜಾಸ್ತಿ ದುಡ್ಡು ಬೇಕು ಅಂತ ಇದಕ್ಕೆ ಸಿಕ್ಕಾಕೊಡ್ತಾ ಇದ್ದಾರೆ. ಬಟ್ ಬೇರೆ ರೀತಿ ಇದು ನೋಡಿದರೆ ನಂಬರ್ಸು ಕಡಿಮೆ ಆಗ್ತಾಯಿದೆ ಮತ್ತು ಡಿಟೆಕ್ಷನು ಜಾಸ್ತಿ ಆಗ್ತಾಯಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.